ಹಾಸನದಲ್ಲಿ ಮೂರನೇ ಆನೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಸಜ್ಜಾಗಿದೆ. ಆಲೂರಿನಲ್ಲಿ ಇವತ್ತು ಆಪರೇಷನ್ ಮಕ್ನಾ ಕಾರ್ಯಾಚರಣೆ ನಡೆಸಲಾಗುತ್ತೆ. ಮಕ್ನಾ ಆನೆಯನ್ನ ಟ್ರ್ಯಾಕ್ ಮಾಡಿರುವಂತಹ ಅರಣ್ಯ ಇಲಾಖೆ. ಆಲೂರು ಸಕಲೇಶಪುರದಲ್ಲಿ ತಲೆನೋವಾಗಿರುವಂತಹ ಮಕ್ನಾ ಆನೆ. ಹೀಗಾಗಿ ಇವತ್ತು ಅತಿ ಹೆಚ್ಚು ATF ಸಿಬ್ಬಂದಿಯನ್ನ ಬಳಸುವಂತಹ ಸಾಧ್ಯತೆ ಇದೆ. ಈಗಾಗಲೇ 2 ಆನೆಗಳನ್ನು ಹಿಡಿದಿರುವಂತಹ ಅರಣ್ಯ ಇಲಾಖೆ ವಿಕ್ರಾಂತ್ ಆನೆಯ ಬಳಿಕ ಮತ್ತೊಂದು ಆನೆಯನ್ನು ಹಿಡಿಯೋದಕ್ಕೆ ಇದೀಗ ಸಜ್ಜಾಗಲಾಗಿದೆ. ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆನೆಗಳ ಹಾವಳಿ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ 2 ತಿಂಗಳಲ್ಲಿ 4 ಜನ ಸಾವನ್ನಪ್ಪಿದಂಥ ಹಿನ್ನೆಲೆಯಲ್ಲಿ ಆನೆಗಳನ್ನು ಹಿಡಿಲೇಬೇಕು ಅನ್ನುವಂಥ ಆಗ್ರಹ ಇತ್ತು. ಸಾರ್ವಜನಿಕರು ಆಗ್ರಹಿಸಿದ್ರು. ಆ ಕಾರಣಕ್ಕಾಗಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇತ್ತು. 2 ಆನೆಗಳನ್ನು ಸೆರೆ ಹಿಡಿಯಲಾಗಿದೆ. ಇವತ್ತು ಇನ್ನೊಂದು ಆನೆಯನ್ನು ಸೆರೆ ಹಿಡಿಯುವಂಥ ಸಾಧ್ಯತೆ ಇದೆ. ಅದಕ್ಕೆ ಅಂತ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆನೆಗಳ ಹಾವಳಿಯನ್ನು ತಡೆಯೋದಕ್ಕೆ, ಯಾಕಂದರೆ ಮನೆಯಿಂದ ಹೊರಗೆ ಹೋಗೋದಕ್ಕೂ ಕೂಡ ಭಯ ಪಡೋ ಪರಿಸ್ಥಿತಿ ಇತ್ತು. ಜಮೀನಿನಲ್ಲಿ ಯಾವುದೇ ಬೆಳೆ ಬೆಳೆಯೋದಕ್ಕಾಗ್ತಿರ್ಲಿಲ್ಲ. ಊರಿಗೇನೆ ಎಂಟ್ರಿ ಕೊಡ್ತಾ ಇದ್ವು ಕಾಡಾನೆಗಳು. ಇದರಿಂದ ತೀವ್ರ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಹೇಗಾದರೂ ಮಾಡಿ ಆನೆಗಳನ್ನು ಸರಿ ಹಿಡಿಲೇಬೇಕು ಅನ್ನುವಂಥ ಒತ್ತಾಯ ಹೆಚ್ಚಿತ್ತು. ಅದಕ್ಕೆ ಅಂತಾನೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು. ಇದೀಗ ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡಲಾಗ್ತಿದೆ. 2 ಆನೆಗಳನ್ನು ಸೆರೆ ಹಿಡಿಯಲಾಗಿದೆ. ಇವತ್ತು ಇನ್ನೊಂದು ಆನೆಯನ್ನು ಸೆರೆ ಹಿಡಿಯುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬನ್ನಿ ಕಿಶೋರ ಎಲ್ಲ ಇದು ಆಲೂರು ಹಾಸನದಲ್ಲಿ ಆನೆಗಳಿಗಾಗಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಾಡಾನೆಗಳ ಹಾವಳಿ ಹೆಚ್ಚಾಗಿದ್ದಂಥ ಹಿನ್ನೆಲೆಯಲ್ಲಿ ಸಾಕಾನೆಗಳ ಮುಖಾಂತರವಾಗಿ ಕಾಡಾನೆಗಳ ಹಿಡಿಯುವಂಥ ಕೆಲಸಕ್ಕೆ ಅರಣ್ಯ ಇಲಾಖೆ ಮುಂದಾಗಿರುವಂಥದ್ದು. ಈಗಾಗಲೇ 2 ಆನೆಗಳನ್ನು ಸೆರೆ ಹಿಡಿಯಲಾಗಿದೆ. ಇವತ್ತು ಇನ್ನೊಂದು ಆನೆಯನ್ನು ಸೆರೆ ಹಿಡಿಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. 3ನೇ ಆನೆಯನ್ನು ಸೆರೆ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಬ್ಬಂದಿಯನ್ನು ಹೆಚ್ಚಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಇವತ್ತು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಲಾಗುತ್ತೆ. ಮಕ್ನಾ ಆನೆಯನ್ನು ಈಗಾಗಲೇ ಅರಣ್ಯ ಇಲಾಖೆ ಟ್ರ್ಯಾಕ್ ಮಾಡಿದೆ. ಅದನ್ನು ಹಿಡಿಯೋದೊಂದು ಬಾಕಿ ಇದೆ. ಇವತ್ತಿಗೆ ಕಾರ್ಯಾಚರಣೆ ಮುಗಿಸಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಇದೀಗ ಸಿಬ್ಬಂದಿಗಳಿಗಿದ್ದಾರೆ. ಹೇಗಾದರೂ ಮಾಡಿ ಈ 3ನೇ ಆನೆಯನ್ನು ಕೂಡ ಸೆರೆ ಹಿಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ATF ಸಿಬ್ಬಂದಿಗಿಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ? ಇವತ್ತು ಆಪರೇಷನ್ ಮಕ್ನಾ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆಯಾ? ಹೇಗೆ ಪ್ಲಾನ್ ಇದೆ ಇವತ್ತಿಂದು? ನೀತಿ ಹಾಸನ ಜಿಲ್ಲೆ ಬೇಲೂರು ಭಾಗ ಮತ್ತೆ ಸಕಲೇಶಪುರ ಆಲೂರು ಭಾಗದಲ್ಲಿ ಸಾಕಷ್ಟು ಆನೆಗಳ ಹಾವಳಿ ಹೆಚ್ಚಾಗಿತ್ತು. ಹಾಗಾಗಿ 3ನೇ ಆನೆಯನ್ನು ಹಿಡಿಲಿಕ್ಕೆ ಇವತ್ತು ಅರಣ್ಯ ಇಲಾಖೆ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಮಕ್ನಾ ಆನೆ ಏನಿದೆ ಅದು ಆಲೂರು ಭಾಗದಲ್ಲಿ ನಿನ್ನೆ ಟ್ರ್ಯಾಕ್ ಕೂಡ ಮಾಡಿದ್ರು. ಆದ್ರೆ ನಿನ್ನೆ ಮಾವು ತರ ಜೊತೆಗೆ ಆನೆಯ ಕಾಳಜಿ ವಹಿಸಿ ನಿನ್ನೆ ರೆಸ್ಟ್ ಕೂಡ ಮಾಡಲಾಗಿತ್ತು. ಇವತ್ತು ಬೆಳಿಗ್ಗೆ ಒಂದು 10 ಗಂಟೆಗೆ ಕಾರ್ಯಾಚರಣೆ ಕೂಡ ಆರಂಭವಾಗುತ್ತೆ. ಆಲೂರು ಭಾಗದಲ್ಲಿ ಮಕ್ನಾ ಆನೆಯನ್ನು ಟ್ರೇಸ್ ಔಟ್ ಕೂಡ ಮಾಡಲಾಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಸಿಬ್ಬಂದಿಗಳು ಆನೆ ಕಾರ್ಯಾಚರಣೆಯಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ ಅನ್ನುವ
ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.